ಬೈಲಹೊಂಗಲ ತಾಲೂಕಿನ ನೇಗಿನಹಾಳ ಗ್ರಾಮದಿಂದ ಶಾಲೆ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಪ್ರತಿದಿನ ಬೈಲಹೊಂಗಲಕ್ಕೆ ಸಂಚರಿಸುವ ಸಾರ್ವಜನಿಕರಿಗೆ ಬಸ್ ಸಿಗದೆ ಎದುರಾಗುತ್ತಿದ್ದ ಸಮಸ್ಯೆ. ವಿದ್ಯಾರ್ಥಿಗಳು ನೇಗಿನಹಾಳ ಗ್ರಾಮದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆಗೆ ಇಳಿದರು. ಇದಕ್ಕೂ ಮೊದಲು ಹಲವಾರು ಬಾರಿ ಕೆಎಸ್ಆರ್ಟಿಸಿ ಬೈಲಹೊಂಗಲ ಘಟಕ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗದ ಕಾರಣ ಹತಾಶರಾದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಗ್ರಾಮಸ್ಥರು ಬಸ್ ಸಂಚಾರ ಸೌಲಭ್ಯ ಒದಗಿಸುವವರೆಗೆ ಪ್ರತಿಭಟನೆ ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. ಚನ್ನಮ್ಮನ ಕಿತ್ತೂರು ಶಾಸಕ ಬಾಬಾಸಾಹೇಬ್ ಪಾಟೀಲ್ ಅವರ ಆದೇಶದ ಮೇರೆಗೆ ಅವರ ಆಪ್ತ ಸಹಾಯಕ ಅನ್ವರ್ ದೇವರದವರು ಸ್ಥಳಕ್ಕಾಗಮಿಸಿ ಘಟಕ ವ್ಯವಸ್ಥಾಪಕರನ್ನ ಕರೆಸಿ ಸಮಸ್ಯೆ ಪರಿಹಾರಕ್ಕೆ ಸೂಚನೆ ನೀಡಿದರು. ಪ್ರತಿದಿನ ಸಾವಿರಾರು ವಿದ್ಯಾರ್ಥಿಗಳು ಸಂಚರಿಸುತ್ತಿರುವ ಪರಿಸ್ಥಿತಿಯಲ್ಲಿ ಪ್ರತಿ 15 ರಿಂದ 20 ನಿಮಿಷಗಳಿಗೆ ಒಂದು ಬಸ್ ಅನ್ನು ನಿಯೋಜಿಸುವಂತೆ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಘಟಕ ವ್ಯವಸ್ಥಾಪಕ ಆನಂದ್ ತಿರ್ಕಣ್ಣನವರ ಮಾತನಾಡಿ, ನೇಗಿನಹಾಳ, ಹೋಳಿಹೊಸೂರು, ಎಂಕೆ ಹುಬ್ಬಳ್ಳಿ ಗ್ರಾಮಗಳ ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಉಂಟಾಗಿದ್ದು ಎಂದು ಒಪ್ಪಿಕೊಂಡರು. 2 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸಲಾಗುವುದು ಹಾಗೂ ಸಾಧ್ಯವಾದರೆ ನೇಗಿನಹಾಳಕ್ಕೆ ನಿರಂತರ ಬಸ್ ಸಂಚಾರ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಪಿಎಸ್ಐ ಗುರುರಾಜ್ ಕಣಬುರ್ಗಿ, ಗ್ರಾಮಸ್ಥರಾದ ಮಂಜುನಾಥ್ ಹೊಸಮನಿ, ಸೋಮನಿಂಗ ಗಾಡದ, ಈರಣ್ಣ ಉಳವಿ, ರಾಜು ಕಾರಿಮನಿ, ಪ್ರಹ್ಲಾದ್ ಗಂಟಿ, ಮಹಂತೇಶ್ ಮರಿತನ್ಮವರ, ಧರ್ಮರಾಜ್ ಅಂಗಡಿ, ರಾಜು ತಲ್ಲೂರ, ಸುಭಾಷ್ ಹಲಕಿ ಮತ್ತು ವಿದ್ಯಾರ್ಥಿಗಳಾದ ಹರ್ಷದ್ ದೊಡ್ಮನಿ, ರೋಹಿತ್ ಪಟೇದ, ವಿನಾಯಕ ತೋರಣಗಟ್ಟಿ, ನಾಗರಾಜ್ ಕರಿಮುದ್ಕನ್ನವರ, ಮಡಿವಾಳಿ ಮೇಳವಂಕಿ ಉಪಸ್ಥಿತರಿದ್ದರು. ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಆಗ್ಬೋದು. ನಾನು ಈಗಾದರೂ ನಿಮ್ಮ ಸ್ಟಾಪ್ ಮುಂದೆ ಹೇಳಿದೆ, ನಿಮಗೇನು ಆಗಲಿಲ್ಲಪ್ಪ ಅಥವಾ ನಿಮ್ಮ ಡಿ ಸಿ ಅವರು ಮಾಡೋರು ಅದಾರ ಅಂತಂದ್ರೆ ಒಂದು ದಿವಸ ನೀವು ಹೇಳ್ರಿ, ನಾವು ಶಾಸಕರಿದ್ದಾಗ ಅವ್ರನ್ನ ಕರೆಸ್ತೇವೆ. ಮುಂದೆ ಬರ್ರಿ, ನಿಮ್ದು ಏನು ಟ್ರಿಪ್ ಕ್ಯಾನ್ಸಲೇಷನ್, ಹೊಸ ಟ್ರಿಪ್ ಫಾರ್ಮೇಷನ್, ನಿಮ್ದು ಏನೈತೆ ನೋಡ್ರಿ ಅದನ್ನೆಲ್ಲ ನೀವು ಅವತ್ತು ಸಾರ್ಟ್ಔಟ್ ಮಾಡ್ಕೊಂತ ಹೋಗ್ರಿ. ಇನ್ನು ಮೇಲೆ ಈ ಸಮಸ್ಯೆ ಆಗಬಾರ್ದು, ಇದು ಫೈನಲ್ ಆಗುತ್ತೆ ಸರ್. ಮನವಿ ಕೊಟ್ಟರು ನಿರ್ಲಕ್ಷ್ಯ ಮಾಡತ್ತಾರ. ಸ್ವಲ್ಪ ಸರಿ ಸರ್, ಗಾಡಿಗಳೆಲ್ಲ ತುಂಬ ಬರ್ತಾವ. ಇದು ಬರೋದಕ್ಕೆ ಮ್ಯಾಕ್ಸಿಮಮ್ ಫುಲ್ ಆಗಿಬಿಟ್ಟಿರ್ತಾರೆ. ಶಾಸಕರು ತುಂಬಿದ ತಕ್ಷಣ ಇಲ್ಲಿ ಹತ್ತಾಕ ಜಾಗ ಸಿಗೋದು. ಅದಕ್ಕೆ ಪರಿಹಾರ ಅಂದ್ರೆ ಅಪ್ ಟು ನಿಗನಾಮಟ್ಟ ಅಷ್ಟೇ ನಾವು ಒಂದು ಸರ್ವಿಸ್ ಕೊಡೋಕೆ ಈ ಡಿ ಸಿ ಅವ್ರಿಗೆ ಮಾತಾಡಿಲ್ರಿ, ಒಂದು ಮಾಡಿಕೊಡ್ರಿ ಸರ್ ಅಂತ. ಅಂದ್ರೆ ಮಲ್ಟಿಪಲ್ ಮುಂಜಾನೆ ಒಂದು 3 ದಿನ ಟ್ರಿಪ್